ಅನುವಂಶೀಯ ವೈದ್ಯರು ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ. ಮೂಲತಃ ಮೈಸೂರಿನವರಾದ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು 1957ರಲ್ಲಿ ದಿವಂಗತ ಭರತ್ರಾಜ್ ಹಾಗೂ ಸುನಂದಮ್ಮ ಅವರ ಪುತ್ರಿಯಾಗಿ ಜನಿಸಿದರು. ಬಿಕಾಂ ಪದವೀಧರೆಯಾಗಿ ಕಂಪ್ಯೂಟರ್, ಹಿಂದಿ ಹಾಗೂ ಶಾಸ್ತ್ರೀಯ ಸಂಗೀತಗಳ ಶಿಕ್ಷಣವನ್ನ ಪಡೆದಿದ್ದಾರೆ. ಭಾರತದಲ್ಲಿ ಖ್ಯಾತಿ ಗಳಿಸಿದ ನಿಖಿಲ ಕರ್ನಾಟಕ ಆಯುರ್ವೇದ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ನರಸಿಂಹಮೂರ್ತಿ ಅವರ ಮೊಮ್ಮಗಳಾದ ಇವರು 1970ರಿಂದ 15 ವರ್ಷ ಆಯುರ್ವೇದಿಕ್ ಶಿಕ್ಷಣ ಹಾಗೂ ತರಬೇತಿಯನ್ನ ಪಡೆದಿದ್ದಾರೆ ಹಾಗೂ 15 ವರ್ಷಗಳ ಕಾಲ NKCA ಫಾರ್ಮಸಿಯಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. 1988ರಿಂದ ಡಾಕ್ಟರ್ H. ವಿಜಯೇಂದ್ರ ಮೂರ್ತಿ ಅವರಿಂದ ಆಯುರ್ವೇದದಲ್ಲಿ 4 ವರ್ಷಗಳ ತರಬೇತಿಯನ್ನ ಪಡೆದಿದ್ದಾರೆ. 1990, 1994 ಹಾಗೂ 1995ರಲ್ಲಿ ಆಯುರ್ವೇದ ಮತ್ತು ಸಿದ್ಧ ವೈದ್ಯರ ಕಲ್ಯಾಣ ಸಮಿತಿಯವರು ನಡೆಸಿದ ಸಮ್ಮೇಳನದಲ್ಲಿ ವೈದ್ಯೆಯಾಗಿ ಗೌರವಿಸಲ್ಪಟ್ಟಿದ್ದಾರೆ. 1995 ವಿಜಯ ಸಂಗೀತ ಹಾಗೂ ಕಲಾ ಕಾಲೇಜು ಆರಂಭಿಸಿ 5 ವರ್ಷಗಳ ಕಾಲ ನಡೆಸಿ ಸಹಕಾರ ಸಿಗದೆ ನಿಲ್ಲಿಸಲಾಯಿತು. 2005ರಿಂದ ದೈವಜ್ಞ ಶ್ರೀ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಿರ್ಮಿಸಿದ ಬೃಹತ್ ಮುಕ್ತಿನಾಗ ದೇವಾಲಯದ ಆಡಳಿತಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಖ್ಯಾತ ಗಾಯಕರಾದ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ, ಶ್ರೀ ಹೇಮಂತ್ ಹಾಗೂ ಕುಮಾರಿ ಜ್ಯೋತಿ ಅವರು ಹಾಡಿದ 30 ಸಿಡಿಗಳನ್ನು ತಯಾರಿಸಿದ್ದಾರೆ. 2014ರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಿದ್ದಾರೆ. ಜನಪ್ರಿಯ ಉಪಗ್ರಹ ವಾಹಿನಿಯಲ್ಲಿ ಕಳೆದ ವರ್ಷ 90ಕ್ಕೂ ಹೆಚ್ಚು ಸಂಚಿಕೆಗಳಲ್ಲಿ ಹಸಿರು ಔಷಧ ಹಾಗೂ ಮನೆಮದ್ದುಗಳ ಬಗ್ಗೆ ಕಾರ್ಯಕ್ರಮ ನಡೆಸಿ ಖ್ಯಾತಿ ಗಳಿಸಿದ್ದಾರೆ. ಈಗಾಗಲೇ ಸಾವಿರಾರು ಜನರಿಗೆ ಔಷಧ ನೀಡಿ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ಇವತ್ತು ನಾವು ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸೋದ್ರಿಂದ ಏನೇನು ಲಾಭ ಇದೆ ಅನ್ನೋದನ್ನು ನಾವು ಆಗಾಗ್ಯೇ ಹೇಳ್ತಾ ಇರ್ತೀವಿ, ತಿಳ್ಕೊತಾ ಇದ್ದೀವಿ. ಕೆಲವು ಹಣ್ಣುಗಳು ಹೇಗೆ ಅಂತಂದರೆ ಬೇಕಾದಷ್ಟು ನಮಗೆ ಪೋಷಕಾಂಶಗಳನ್ನು ಒದಗಿಸೋದ್ರ ಜೊತೆಯಲ್ಲಿ ಕೆಲವು ಚಿಕಿತ್ಸೆಗಳನ್ನು ಕೂಡ ಮಾಡಿಕೊಡುತ್ತೆ. ಅಂದರೆ ಎಷ್ಟೋ ಸಮಸ್ಯೆಗೆ ಈ ಹಣ್ಣುಗಳಿಂದನೇ ಪರಿಹಾರ ಕೂಡ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಹಣ್ಣುಗಳಲ್ಲಿ ಯಾವ್ಯಾವ ರೀತಿಯ ಔಷಧೀಯ ಗುಣಗಳಿದೆ ಅನ್ನೋದನ್ನು ನಾವು ಹೇಳ್ತಾನೆ ಬಂದಿದ್ದೀವಿ. ಅದೇ ರೀತಿ ಇವತ್ತು ಇನ್ನೊಂದು ಹಣ್ಣಿನ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋಣ. ಹಾಗಾದರೆ ಯಾವುದು ಆ ಹಣ್ಣು? ಸೀಬೆಹಣ್ಣು. ಸೀಬೆಹಣ್ಣು ಅಂತ ಕರಿತೀವಿ, ಚೇಪೆಕಾಯಿ ಅಂತಾರೆ ಕೆಲವರು, ಇಂಗ್ಲೀಷ್ನಲ್ಲಿ ಗುವಾ ಫ್ರೂಟ್ ಅಂತ ಕರಿತೀವಿ. ಇದು ಎಲ್ಲ ಕಡೆಯೂ ಸಿಕ್ಕುವಂಥದ್ದು. ಇದನ್ನು ಬಡವರ ಆ್ಯಪಲ್ ಅಂತ ಕೂಡ ಕರೀತಾರೆ. ಅಂದರೆ ಪೌಷ್ಟಿಕಾಂಶಗಳು ಅಷ್ಟೊಂದು ಅದರಲ್ಲಿ ಸಮೃದ್ಧವಾಗಿದೆ ಅಂತ ಹೇಳಿ. ಇದು ಉಷ್ಣ ಪ್ರದೇಶ ಇರತಕ್ಕಂತಹ ಜಾಗದಲ್ಲಿ, ಸಮಶೀತೋಷ್ಣ ಪ್ರದೇಶ ಇರತಕ್ಕಂತಹ ಜಾಗದಲ್ಲಿ ಯಥೇಚ್ಛವಾಗಿ ಬೆಳೆಯುವಂಥದ್ದು. ಇದು ಶೀತಲವಾಗಿರುವಂಥದ್ದು, ರುಚಿಕರವಾದದ್ದು, ಜೀರ್ಣಕಾರಕವಾಗಿರುವಂಥದ್ದು, ಮತ್ತು ಉಷ್ಣ ಪ್ರಕೃತಿ ಇರುವಂಥವ್ರಿಗೆ ಮತ್ತು ಪಿತ್ತದ ಪ್ರಕೃತಿ ಇರುವಂಥವ್ರಿಗೆ ಇದು ಒಂದು ಬಹಳ ಉತ್ಕೃಷ್ಟವಾದಂತಹ ಹಣ್ಣು. ಇದು ಈ ವಾತ ಪ್ರಕೃತಿ ಇರುವಂಥವ್ರಿಗೆ ಸ್ವಲ್ಪ ಹೊಟ್ಟೆ ನೋವನ್ನು ತರಿಸಬಹುದು. ಹಾಗಾಗಿ ಅಂಥವರು ಸ್ವಲ್ಪ ಸ್ವಲ್ಪ ಸೇವನೆ ಮಾಡೋದು ಒಳ್ಳೆಯದು. ಇದನ್ನು ಜಾಸ್ತಿ ಸೇವನೆಯನ್ನು ಮಾಡದೇ ಇರೋದು ಅಂಥವರಿಗೆ ಒಳ್ಳೆಯದು. ಈ ಅದೇ ಉಷ್ಣಕ್ಕೆ ಸಂಬಂಧಪಟ್ಟಂತಹ ಮತ್ತು ಪಿತ್ತದ ಸಂಬಂಧಪಟ್ಟಂತಹ ಶರೀರ ಇರತಕ್ಕಂಥವ್ರಿಗೆ ಇದು ಯಥೇಚ್ಛವಾಗಿ ಅವರು ಅದನ್ನು ಬಳಸಬಹುದು. ಮತ್ತು ಇದನ್ನು ಬಳಸಬೇಕಾದ್ರೆ ಅದರಲ್ಲಿರುವಂತಹ ಬೀಜವನ್ನು ತೆಗೆದು ಅದನ್ನು ಹಣ್ಣನ್ನು ಮಾತ್ರ ತಿನ್ನೋದು ಸರ್ವಕ್ಷೇಮ. ಮತ್ತು ಕೆಲವರಿಗೆ ಇದನ್ನು ಉಪ್ಪನ್ನ ಜೊತೆಯಲ್ಲಿ ಇದನ್ನು ಅದ್ದುಕೊಂಡು ತಿನ್ನುವಂಥದ್ದು ಒಳ್ಳೆಯದಾಗತ್ತೆ. ಮತ್ತು ಇದನ್ನು ಆಗಿಂದಾಗೆ ಯಾವಾಗಲಾದ್ರೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋದು ಉತ್ತಮವಾದಂಥದ್ದು. ಇದರಲ್ಲಿ 2 ಬಣ್ಣದಲ್ಲಿ ನಮಗೆ ಈ ಹಣ್ಣು ಸಿಗತ್ತೆ. ಹೆಚ್ಚಿದಾಗ ಕೆಲವು ಬಿಳಿಯ ಬಣ್ಣದ್ದಾಗಿರುತ್ತೆ, ಕೆಲವು ಕೆಂಪು ಬಣ್ಣದ್ದಾಗಿರುತ್ತೆ. ನೋಡೋದಕ್ಕೆ ಆಯಾ
ಜಾಗಕ್ಕೆ ಅನುಗುಣವಾಗಿ ಬಣ್ಣ ಬೇರೆ ಇದ್ದರೂ ಕೂಡ ಅದರಲ್ಲಿರ್ತಕ್ಕಂತಹ ಗುಣಧರ್ಮಗಳು ಒಂದೇ ಆಗಿರುತ್ತೆ. ಹಾಗಾಗಿ ಯಾವ ಜಾಗದಲ್ಲಿ ಯಾವ ಹಣ್ಣು ನಮಗೆ ಲಭ್ಯ ಇರುತ್ತೋ ಅದನ್ನು ಬಳಕೆ ಮಾಡೋದು ಉತ್ತಮವಾಗುತ್ತೆ. ಇನ್ನು ಇದರಲ್ಲಿರುವಂತಹ ಪೋಷಕಾಂಶಗಳು, ಇದರಲ್ಲಿ ತೇವಾಂಶ ಇದೆ, ನಾರಿನಾಂಶ ಇದೆ, ಸಸಾರಜನಕ, ಶರ್ಕರ ಪಿಷ್ಟ, ಸೋಡಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ಗಂಧಕ, ರಂಜಕ ಮತ್ತು ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿದೆ. ಬೇಕಾದಷ್ಟು ಪೋಷಕಾಂಶಗಳನ್ನು ಹೊಂದಿರುವಂಥದ್ದು ಈ ಸೀಬೆಹಣ್ಣು. ಈ ಸೀಬೆಹಣ್ಣಿನ ಗಿಡದಲ್ಲಿ ಔಷಧೀಯವಾಗಿ ಉಪಯೋಗವಂತಹ ಭಾಗಗಳು ಯಾವ್ಯಾವುದು ಅಂದರೆ, ಇದರಲ್ಲಿರುವಂತಹ ಕಾಂಡ ಇರಬಹುದು, ಬೇರಿರಬಹುದು, ಎಲೆ ಇರಬಹುದು, ಹಣ್ಣು, ಕಾಯಿ, ಹೂವು ಎಲ್ಲವೂ ಕೂಡ ಇದು ನಮಗೆ ಬಹಳ ಉಪಯುಕ್ತವಾಗಿರುವಂತಹ ಭಾಗಗಳು. ಈ ಎಲ್ಲದರಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಔಷಧೀಯವಾಗಿ ಇದನ್ನು ಬಳಕೆಯನ್ನು ಮಾಡಬಹುದಾಗಿದೆ. ನೋಡಿ, ಬರೀ ಹೂವು, ಸೀಬೆಯ ಹೂವಿನಲ್ಲಿ ಎಷ್ಟು ವಿಶೇಷ ಗುಣ ಇದೆ ಅಂದರೆ, ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಕೇವಲ ಒಂದು 4-5 ಹೂವುಗಳನ್ನು ತೆಗೆದುಕೊಳ್ಳಿ, ಜೊತೆಗೆ ಒಂದು 5-6 ಚಿಗುರಿನಷ್ಟು ದಾಳಿಂಬೆ ಗಿಡದ ಚಿಗುರನ್ನು ತೆಕ್ಕೊಳ್ಳಿ, ಎರಡನ್ನೂ ಜಜ್ಜಿ ರಸವನ್ನು ತೆಗೆದುಬಿಡೋದು. ಈ ರಸವನ್ನು ಶೋಧಿಸಿಕೊಂಡು 2 ಹನಿ ಕಣ್ಣಿಗೆ ಹಾಕ್ತಾ ಬಂದಿದ್ದೆ ಆದರೆ ಕಣ್ಣು ನೋವು ಬರುತ್ತೆ. ಈ ಮಾವಿನಕಾಯಿ ಕಾಲದಲ್ಲಿ, ಬೇಸಿಗೆಯ ದಿನಗಳಲ್ಲಿ ಕಣ್ಣು ನೋವು ಬರುತ್ತೆ, ಮತ್ತು ಕಣ್ಣು ಕೆಂಪಾಗುವಿಕೆ, ಕಣ್ಣಿನಲ್ಲಿ ಇನ್ಫೆಕ್ಷನ್ ಉಂಟಾಗುವಂಥದ್ದು, ಇದೆಲ್ಲವನ್ನು ಕೂಡ ಕೇವಲ ಸೀಬೆ ಗಿಡದ ಹೂವಿನ ಒಂದು ರಸವನ್ನು ಕಣ್ಣಿಗೆ ಹಾಕೋದ್ರಿಂದ ಪರಿಹಾರವಾಗತ್ತೆ. ಅಂದರೆ ಕಣ್ಣನ್ನು ಜೋಪಾನ ಮಾಡೋದು ಕೂಡ ಈ ಒಂದು ಗಿಡದಲ್ಲಿ ಸಹಾಯ ಆಗತ್ತೆ. ಅಂದರೆ ಇದು ಎಷ್ಟೊಂದು ಉತ್ಕೃಷ್ಟವಾದದ್ದು. ಅಷ್ಟೇ ಅಲ್ಲ, ಈ ಪಿತ್ತದ ವಿಕಾರಗಳು, ಪಿತ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಾಗ ಕೂಡ ಈ ಸೀಬೆಯ ಹೂವಿನಲ್ಲಿ ಉತ್ತಮವಾದಂತಹ ಚಿಕಿತ್ಸೆ ನಮಗೆ ಸಿಕ್ಕತ್ತೆ. ಅದಕ್ಕೂ ಅಷ್ಟೇ, ಈ ಸೀಬೆಯ ಹೂವಿನ ಜೊತೆಗೆ ಇನ್ನೊಂದು 2 ಪದಾರ್ಥವನ್ನು ನಾವು ಸಂಗ್ರಹ ಮಾಡ್ಕೋಬೇಕಾಗತ್ತೆ. ಈ ಸೀಬೆಯ ಹೂವು ಜೊತೆಗೆ ಗುಲಾಬಿಯ ಹೂವು. ನಾನು ಗುಲಾಬಿ ಹೂವಿನ ಬಗ್ಗೆ ಮಾತನಾಡುವಾಗಲೂ ಕೂಡ ಹೇಳಿದ್ದೀನಿ, ಸಾಕಷ್ಟು ಸಮಸ್ಯೆಗೆ ಅದರಲ್ಲೂ ಕೂಡ ಪರಿಹಾರ ಇದೆ ಅಂತ ಹೇಳಿ. ಈ ಗುಲಾಬಿ ಹೂವು, ಸೀಬೆ ಗಿಡದ ಹೂವು ಜೊತೆಗೆ ಸ್ವಲ್ಪ ಲಾಮಂಚದ ಬೇರು ನಮಗದು ಸಿಕ್ಕತ್ತೆ. ಜೊತೆಗೆ ಒಂದೇ ಒಂದು ಏಲಕ್ಕಿ ಕಾಯಿಯನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಇದೆಲ್ಲವನ್ನೂ ಸೇರಿಸಿ ಚೆನ್ನಾಗಿ ಅರೆದು ಬಿಡೋದು. ಅರೆದಂಥದ್ದನ್ನು ಬರೀ ನೀರು ಹಾಕ್ಕೊಂಡು ಅರೆದ್ರೆ ಸಾಕು, ಅದಕ್ಕೆ ಇನ್ನೇನು ಬೇಡ. ಈ ಅರೆದಂಥದ್ದನ್ನು ನಾವೇನು ಮಾಡೋದು, ಸ್ವಲ್ಪ ಶೋಧಿಸಿಟ್ಕೊಳ್ಳೋಣ. ಶೋಧಿಸ್ಬಿಟ್ಟು ಒಂದು ನಿಂಬೆಹಣ್ಣಿನ ರಸವನ್ನು ಹಿಂಡೋದು, ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ, ಇಲ್ಲ ಅಂದರೆ ಸಕ್ಕರೆ ಯಾವುದಾದ್ರೂ ಪರವಾಗಿಲ್ಲ, ಕಲ್ಲು ಸಕ್ಕರೆ ಇದ್ದರೆ ಒಳ್ಳೆಯದು, ಹಾಕಿ ಮಿಶ್ರಣವನ್ನು ಮಾಡೋದು. ಇದು ಒಂದು ರೀತಿ ಉತ್ತಮವಾದ ಶರಬತ್ ರೀತಿಯಲ್ಲಿ ಆಗುತ್ತೆ. ಇದು ಈ ಶರಬತ್ತನ್ನು ನಾವು ಕುಡಿತಾ ಬಂದಿದ್ದೇ ಆದರೆ ಈ ಪಿತ್ತದ ವಿಕಾರಗಳು, ಅಂದರೆ ಪಿತ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ವಾಕರಿಕೆ ಬರುವಂಥದ್ದು, ವಾಂತಿ ಆಗುವ ಹಾಗೆ ಆಗುತ್ತೆ, ಆಗೋದಿಲ್ಲ, ತಲೆಯ ತಿರುಗು ಬರುವಂಥದ್ದು, ಮತ್ತು ಈ ಮೈಕೈಯಲ್ಲಿ ನೆವೆ ಆಗುವಂಥದ್ದು, ಹೊಟ್ಟೆಯಲ್ಲಿ ಏನೋ ಒಂದು ರೀತಿಯ ಸಂಕಟ ಆಗುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು ಪಿತ್ತ ಒಳಗಡೆ ಜಾಸ್ತಿ ಆದಾಗ ಆಗುವಂತಹ ಈ ಹಿಂಸೆಗಳು, ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಈ ರೂಪದಲ್ಲಿ. ಇನ್ನು ಪಿತ್ತದ ಗಂಧೆಗಳಾಗತ್ವೆ, ಮೈ ಮೇಲೆಲ್ಲ ಕೆಂಪಿಗೆ ಶಿಷ್ಟಾಗಲ ಪಿತ್ತದ ಗಂಧೆಗಳಾಗತ್ತೆ. ಅಂತಹ ಪಿತ್ತದ ಗಂಧೆಯನ್ನು ಪರಿಹರಿಸ್ಕೊಳ್ಳೋಕ್ಕೆ ಕೂಡ ಕೇವಲ ಸೀಬೆ ಗಿಡದ ಎಲೆ ನಮಗೆ ಸಾಕು. ಈ ಸೀಬೆ ಗಿಡದ ಎಲೆಯನ್ನು 4-5 ಎಲೆ ತಂದರೆ ಸಾಕು. ಈ ಬೆಟ್ಟದ ನೆಲ್ಲಿಕಾಯಿಯ ಚೆಟ್ಟಿರುತ್ತಲ್ಲ, ಅದನ್ನು ಒಂದು 2 ತುಂಡು ತೆಗೆದುಕೊಳ್ಳೋಣ. ಎರಡನ್ನೂ ಕೂಡ 1-2 ಚಮಚದಷ್ಟು ಮೊಸರನ್ನು ಹಾಕ್ಕೊಂಡು ಅದರಲ್ಲಿ ಅರಿಯೋದು. ಅರೆದಂತಹ ಕಲ್ಕವನ್ನು ಈ ಪಿತ್ತದ ಗಂಧೆ ಇರುವ ಎಲ್ಲ ಭಾಗಕ್ಕೂ ಕೂಡ ಹಚ್ಚಿಬಿಡೋದು. 10 ನಿಮಿಷದ ನಂತರ ಕಡಲೆ ಹಿಟ್ಟು ಹಾಕಿ ಅದನ್ನು ಸ್ವಚ್ಛ ಮಾಡಿಕೊಳ್ಳುವಂಥದ್ದು. ನೀವೊಂದು 2-3 ಬಾರಿ ಮಾಡುವ ಹೊತ್ತಿಗೆ ಈ ಪಿತ್ತದ ಗಂಧೆ ಸಂಪೂರ್ಣವಾಗಿ ಹೋಗುತ್ತೆ.
ಪಿತ್ತದ ಅಂಶ ಒಳಗೆ ಜಾಸ್ತಿ ಆದರೂ ಕೂಡ ಸಮಸ್ಯೆ ಉಂಟಾಗುತ್ತೆ. ಅದು ವಿಪರೀತವಾದಾಗ ಅದು ರಕ್ತವನ್ನು ಅದು ಕೆಡಿಸುವಂತಹ ಕೆಲಸವನ್ನು ಮಾಡುತ್ತೆ. ಅಶುದ್ಧ ರಕ್ತದಿಂದ ಉಂಟಾಗುವಂತಹ ಸಮಸ್ಯೆಗಳು ಚರ್ಮದ ಮೇಲ್ಭಾಗದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಈ ಸೀಬೆ ಗಿಡದ ಎಲೆಯನ್ನು ನಾವು ಮೊಸರಿನಲ್ಲಿ ಅರೆದು ಅದರ ಕಲ್ಕವನ್ನು ಹಚ್ಚುತ್ತಾ ಬಂದರೆ ಅಷ್ಟೇ ಸಾಕು, ಅದಕ್ಕೇನೆ ಅದು ಕಡಿಮೆಯಾಗಿ ಹೋಗುತ್ತೆ. ಅಷ್ಟೇ ಅಲ್ಲ, ಇನ್ನು ಚರ್ಮಕ್ಕೆ ಸಂಬಂಧಪಟ್ಟಂತೆ ಈ ಹುಳುಕಡ್ಡಿ, ತುರಿಕೆ ಆಗುವಂಥದ್ದು, ಈ ಥರದ್ದೇನಾದರೂ ಸಮಸ್ಯೆಗಳಿದ್ದಾಗ ಕೂಡ ಕೇವಲ ಇದೇ ಸೀಬೆ ಗಿಡದ ಎಲೆಯನ್ನು ನಾವು ಅರಿಶಿಣದ ಜೊತೆಯಲ್ಲಿ ಅರೆದು ಹಚ್ಕೊಳ್ತಾ ಬಂದರೆ ಸಾಕು, ಅಂತಹ ಸಮಸ್ಯೆಗೆ ಕೂಡ ಪರಿಹಾರ ಸಿಕ್ಕತ್ತೆ. ಇನ್ನು ಮೊಡವೆ ಗುಳ್ಳೆ ಅಥವಾ ಮಖದಲ್ಲಿರ್ತಕ್ಕಂತಹ ಕಲೆಗಳು, ಇದನ್ನು ಕೂಡ ತೆಗೆಯೋದಕ್ಕೆ ಈ ಸೀಬೆ ಗಿಡದ ಎಲೆಯಲ್ಲಿ ಉತ್ತಮವಾದಂತಹ ಒಂದು ಫಲಕಾರಿಯಾಗುವಂಥ ಚಿಕಿತ್ಸೆ ಇದೆ. ಅದಕ್ಕೂ ಅಷ್ಟೇ, ಕೇವಲ ಸೀಬೆ ಗಿಡದ ಎಲೆಯನ್ನು ನಾವು ಚೆನ್ನಾಗಿ ಅರೆದ್ವಲ್ಲ, ಅದಕ್ಕೇನು ಹಾಕೋದೇನು ಬೇಡ, ಕೇವಲ ಎಲೆಯನ್ನಷ್ಟೇ ಅರೆದು ಮಖದಲ್ಲಿ ಎಲ್ಲಿ ಗುಳ್ಳೆಗಳಿರುತ್ತೆ, ಕಲೆಗಳಿರುತ್ತೆ, ಆ ಜಾಗಕ್ಕೆ ಹಚ್ಚುತ್ತಾ ಬನ್ನಿ. ಅದು ಸಂಪೂರ್ಣವಾಗಿ ಕಲೆಯೂ ಹೋಗುತ್ತೆ, ಗುಳ್ಳೆಯೂ ಹೋಗುತ್ತೆ. ಇಷ್ಟೇ ಅಲ್ಲ, ಚರ್ಮದಲ್ಲಿ ಬಹಳ ಬೇಗ ಸುಕ್ಕಾಗುವಿಕೆ ಇದ್ದಾಗ ಸ್ವಲ್ಪ ತರಿತರಿಯಾಗಿ ಇದನ್ನೇ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಮಖದ ಮೇಲೆ ಹಾಕಿ ಸ್ವಲ್ಪ ಉಜ್ಜುತ್ತಾ, ಅಂದರೆ ಮಸಾಜ್ ರೀತಿಯಲ್ಲಿ ಮಾಡ್ತಾ ಬಂದರೆ ಸುಕ್ಕುಗಟ್ಟುವಿಕೆಯನ್ನು ಕೂಡ ಇದು ತೆಗೆಯುತ್ತೆ. ಸುಕ್ಕಾಗದೇ ಇರೋ ರೀತಿಯಲ್ಲಿ ಇದು ಜೋಪಾನವನ್ನು ಮಾಡುತ್ತೆ. ಕೂದಲು ಉದುರುವಿಕೆಯನ್ನು ಕೂಡ ಈ ಸೀಬೆ ಗಿಡದ ಎಲೆಯಿಂದನೇ ನಾವು ನಿಲ್ಲಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಏನು ಮಾಡೋ ಅಷ್ಟಿಲ್ಲ, ಒಂದು 4-5 ಎಲೆ ತಗೊಳ್ಳಿ, ಸಣ್ಣದಾಗಿ ಕತ್ತರಿಸ್ಬಿಡಿ, ಒಂದು ಲೋಟದಷ್ಟು ನೀರಿಗೆ ಇದನ್ನು ಹಾಕಿ ಒಲೆಯ ಮೇಲಿಟ್ಟು ಒಂದು 5 ನಿಮಿಷ ಕುದಿಸಿ, ಈ ಎಲೆಯ ತುಂಡುಗಳನ್ನೆಲ್ಲ ತೆಗೆದು ಹಾಕ್ಬಿಡೋಣ. ಕೇವಲ ಆ ನೀರನ್ನಷ್ಟೇ ತಲೆಯ ಬುಡಕ್ಕೆಲ್ಲ ಚೆನ್ನಾಗಿ ಹಚ್ಕೊಳ್ಳೋದು, ಒಂದು 10 ನಿಮಿಷ ಬಿಟ್ಟು ತಲೆಯನ್ನು ತೊಳ್ಕೊಳ್ಳೋದು. ಹೀಗೆ ಮಾಡ್ತಾ ಬನ್ನಿ, ಕೂದಲು ಉದುರುವಿಕೆ ಬಹಳ ಬೇಗ ನಿಲ್ಲತ್ತೆ. ಯಾವಾಗ ಒಂದು ಸಲ ಕೂದಲು ಉದುರುವಿಕೆ ನಿಲ್ಲತ್ತೆ, ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಚರ್ಮದ ಸಂರಕ್ಷಣೆ, ಕೂದಲ ಸಂರಕ್ಷಣೆ ಎಲ್ಲವೂ ಕೂಡ ಕೇವಲ ಸೀಬೆ ಗಿಡದ ಎಲೆಯಿಂದ ನಮಗೆ ಇನ್ನು ಹಲ್ಲು ನೋವಿನ ಸಮಸ್ಯೆಗೆ ಅದಕ್ಕೂ ಅಷ್ಟೇ, ಕೇವಲ ಇದೇ ಸೀಬೆ ಗಿಡದ ಎಲೆಯನ್ನು ಒಂದು ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸೋದು, ಆ ನೀರನ್ನು ಬೇರೆ ಸ್ವಲ್ಪ ನೀರಿಗೆ ಮಿಶ್ರಣವನ್ನು ಮಾಡಿಟ್ಕೊಂಡು ಚೆನ್ನಾಗಿ ಬಾಯನ್ನು ಮುಕ್ಕಳಿಸಿ ಉಗುಳೋದಕ್ಕೆ ಮಾಡಿದ್ರೆ ಒಂದು 4-5 ಸಲ ಆ ರೀತಿ ಮುಕ್ಕಳಿಸೋದ್ರಿಂದ ಹಲ್ಲು ನೋವಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಅಂದರೆ ಹಲ್ಲು ನೋವನ್ನು ಪರಿಹರಿಸ್ಕೊಳ್ಳಿಕ್ಕೆ ಕೇವಲ ಸೀಬೆ ಎಲೆಯ ಕಷಾಯ ನಮಗೆ ಸಾಕು. ಅಷ್ಟೇ ಅಲ್ಲ ನೋಡಿ, ಈ ಸೀಬೆ ಗಿಡದ ಚಿಗುರೆಲೆ ಇರುತ್ತಲ್ಲ, ಅದನ್ನು ಆವಾಗವಾಗ ಅಗದು ಅದನ್ನು ಉಗೀತಾ ಇದ್ದರೆ ಹಲ್ಲುಗಳು ಬಹಳ ದೃಢವಾಗಿರುತ್ತೆ, ಹಲ್ಲು ನೋವು ಬರೋದೇ ಇಲ್ಲ. ಅಷ್ಟೇ ಅಲ್ಲ, ಹಲ್ಲುಗಳಲ್ಲಿ ಈ ಕ್ಯಾವಿಟೀಸು, ಈ ಗುಳಿ ಬೀಳೋದು ಇವೆಲ್ಲ ಆಗತ್ತಲ್ಲ, ಅಂಥದ್ದೆಲ್ಲ ಆಗೋದೇ ಇಲ್ಲ. ಹಾಗಾಗಿ ಅಗ್ಗಿಂದಾಗ್ಗೆ ಈ ಚಿಗುರೆಲೆಗಳನ್ನು ಸುಮ್ಮನೆ ಹಲ್ಲಿನಲ್ಲಿ ಬಾಯಲ್ಲಿ ಆಡಿಸ್ಕೊಂಡು ಒಂದು 4 ಸಲ ಚೆನ್ನಾಗಿ ಉಗಿದ್ಬಿಟ್ರೆ ಸಾಕು. ಈ ರೀತಿ ಮಾಡ್ತಾ ಬಂದರೆ ಹಲ್ಲು ನೋವು ಬರದೇ ಇರೋ ರೀತಿಯಲ್ಲಿ ಜೋಪಾನವನ್ನು ಮಾಡ್ಕೊಳ್ಬಹುದು. ಅಥವಾ ಎಲೆಯನ್ನು ಯಾರು ತಿಂತಾರೆ ಅಂತಂದರೆ, ಕೊನೆಯ ಪಕ್ಷ ಹಣ್ಣಿನ ಭಾಗವನ್ನು, ಅಂದರೆ ಬೀಜವನ್ನು ಬಿಟ್ಟು ಮೇಲ್ಭಾಗವನ್ನು ಚೆನ್ನಾಗಿ ನಿಧಾನವಾಗಿ ಅಗೆದು ತಿಂತಾ ಬಂದಿದ್ದೇ ಆದರೆ ಹಲ್ಲುಗಳು ದೃಢವಾಗುತ್ತೆ. ಹೆಚ್ಚು ಸೀಬೆಹಣ್ಣು ಯಾರು ತಿಂತಾ ಇರ್ತಾರೆ ಅಂಥವ್ರಿಗೆ ಸಾಧಾರಣವಾಗಿ ಹಲ್ಲು ನೋವು ಬರೋದಿಲ್ಲ. ಅಕಸ್ಮಾತ್ ಬಂದಿದ್ದೇ ಆದರೆ ಅದೇ ಎಲೆಯಲ್ಲಿ ಕಷಾಯವನ್ನು ಮಾಡಿ ಬಾಯಿ ಮುಕ್ಕಳಿಸಿ ಉಗುಳಿದರೆ ಸಾಕು. ಅಷ್ಟೇ ಅಲ್ಲ, ಬಾಯಿ ಹುಣ್ಣಾದರೂ ಕೂಡ ಇದೇ ಎಲೆಯ ಕಷಾಯವನ್ನು ಚೆನ್ನಾಗಿ ಬಾಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮುಕ್ಕಳಿಸಿ ಉಗುಳ್ತಾ ಬಂದರೆ ಸಾಕು, ಬಾಯಿ ಹುಣ್ಣುಗಳು ಕೂಡ ಮಾಯೋದಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಮಲಬದ್ಧತೆಯಂತಹ ಸಮಸ್ಯೆ, ಯಾರಿಗೆ ಬಹಳ ಸುಲಭವಾಗಿ ಮಲವಿಸರ್ಜನೆ ಆಗೋದಿಲ್ಲ ಅಂಥವರು ಈ ಸೀಬೆ ಹಣ್ಣನ್ನು ತಿಂದರೆ ಸಾಕು. ಸೀಬೆಹಣ್ಣು ತಿನ್ನೋಕ್ಕೆ ಯಾರಿಗೂ ಬೇಜಾರಿಲ್ಲ. ಸೀಬೆಹಣ್ಣನ್ನು ಮಲಬದ್ಧತೆ ಇದ್ದಾಗ ತಿನ್ನುವುದಾದರೆ ಏನು ಮಾಡಬೇಕಂದ್ರೆ, ರಾತ್ರಿ ಮಲಗೋದಕ್ಕೆ ಮುಂಚೆ, ಅಂದರೆ ಊಟದ ನಂತರ ಒಂದು ಹಣ್ಣನ್ನು
ಬೀಜವನ್ನು ಬಿಟ್ಟು ಈ ಹಣ್ಣನ್ನು ಸೇವನೆಯನ್ನು ಮಾಡೋದರಿಂದ ಇದರಲ್ಲಿ ಅಧಿಕವಾದಂತಹ ನಾರಿನ ಅಂಶ ಇದೆ. ಹಾಗಾಗಿ ಮಲಬದ್ಧತೆಯನ್ನು ಇದು ನಿವಾರಣೆಯನ್ನು ಮಾಡಿಕೊಡುತ್ತೆ. ಬೆಳಗ್ಗೆ ಮಲ ವಿಸರ್ಜನೆ ಸುಲಭವಾಗಿ ಆಗೋದಕ್ಕೆ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು ಸೀಬೆಹಣ್ಣನ್ನು ತಿಂದು ಮಲ್ಕೊಳ್ಳಿ, ಸುಲಭವಾಗಿ ವಿಸರ್ಜನೆ ಆಗುತ್ತೆ. ಅಂದರೆ ಮಲಬದ್ಧತೆಯನ್ನು ಕೂಡ ಇದು ನಿವಾರಣೆಯನ್ನು ಮಾಡಿಕೊಡುತ್ತೆ. ಈ ಸೀಬೆ ಗಿಡದ ಎಲೆಯನ್ನು, ಈ ಎಲೆಯಲ್ಲಂತೂ ಸಾಕಷ್ಟು ಪೋಷಕಾಂಶಗಳಿರುತ್ತೆ. ಸಾಧಾರಣವಾಗಿ ಯಾವುದೇ ಹಣ್ಣುಗಳು, ತರಕಾರಿಗಳು ಅಥವಾ ನಾವು ಯಾವುದೇ ಮೂಲಿಕೆಗಳನ್ನು ಹೇಳುವಾಗ ಅದರ ಎಲೆಗಳಲ್ಲಿ ಯಾವಾಗಲೂ ಕೂಡ ಔಷಧೀಯ ಗುಣಗಳು ಸಮೃದ್ಧವಾಗಿರುತ್ತೆ. ಹಾಗಾಗಿ ಯಾವುದೇ ಹಣ್ಣುಗಳು, ತರಕಾರಿಗಳು ಇದ್ದಾಗ ಕೂಡ ಅದರ ಎಲೆ ಅದಕ್ಕಿಂತ ಅಧಿಕವಾಗಿ ಅದರಲ್ಲಿ ಪೋಷಕಾಂಶಗಳಿರುತ್ತೆ. ಅದನ್ನು ನಾವು ಬಳಕೆ ಮಾಡಿಕೊಳ್ಳೋದು ತುಂಬ ಉತ್ತಮವಾಗುತ್ತೆ. ಹಾಗೆ ಈ ಸೀಬೆ ಗಿಡದಲ್ಲಿ ಕೂಡ ಹಣ್ಣಿಗಿಂತನೂ ಹೆಚ್ಚಾಗಿ ಅಧಿಕವಾಗಿ ಎಲೆಯಲ್ಲಿ ಪೋಷಕಾಂಶಗಳಿರುತ್ತೆ. ಈ ಎಲೆಯನ್ನು ನಾವು ಆಗಿಂದಾಗೆ ಸುಮ್ಮನೆ ಕುದಿಸೋದು, ಅದನ್ನು ಕಷಾಯದ ರೂಪದಲ್ಲಿ ಅಥವಾ ಅದನ್ನು ಚೆನ್ನಾಗಿ ಕುದಿಸಿದ ನಂತರ ಶೋಧಿಸ್ಕೊಂಡು ಅದಕ್ಕೆ ಬೇಕಾದ್ರೆ ಸ್ವಲ್ಪ ಹಾಲು, ಸಕ್ಕರೆ ಹಾಕ್ಕೊಳ್ಳೋದು. ನಮಗೆ ಯಾವ ರೂಪದಲ್ಲಿ ಅದು ಕುಡಿಯೋದಕ್ಕೆ ಹಿತಕರವಾಗಿರುತ್ತೆ ಆ ರೂಪದಲ್ಲಿ ಮಾಡಿಕೊಂಡು ಕೂಡ ನಾವು ಸೇವನೆ ಮಾಡೋದು ಸಾಕಷ್ಟು ಅದರಿಂದ ನಮಗೆ ಪ್ರಯೋಜನ ಸಿಕ್ಕತ್ತೆ. ಇನ್ನು ಅತಿಸಾರದಂತಹ ಸಮಸ್ಯೆ. ಅತಿಸಾರದಂತಹ ಸಮಸ್ಯೆಗೆ ಕೇವಲ ಎಳೆಕಾಯಿಗಳು, ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗಿರೋದು ಬೇಡ, ಸಣ್ಣ ಸಣ್ಣ ಕಾಯಿ, ಹೀಚು ಕಾಯಿಗಳಿರುತ್ತಲ್ಲ ಅಂಥ ಕಾಯಿಯನ್ನು ತಂದು ಸುಮ್ಮನೆ ಒಂದು ಸಲ ಜಜ್ಜಿಬಿಟ್ಟು ಅದನ್ನು ಒಲೆ ಮೇಲೆ ನೀರಲ್ಲಿ ಹಾಕಿ ಕಷಾಯವನ್ನು ಮಾಡಿ ಆ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಅತಿಸಾರದಂತಹ ಸಮಸ್ಯೆ ಕಡಿಮೆ ಆಗುತ್ತೆ. ಇನ್ನು ಆಮಶಂಕೆಯಂತಹ ಸಮಸ್ಯೆಗೆ ಇದೇ ಗಿಡದ ಚಿಗುರೆಲೆಗಳನ್ನು ತೊಗೊಂಡು ಬರೋದು, ಒಂದು 4-5 ಚಿಗುರೆಲೆಗಳನ್ನು ತಂದು ಅದರ ಕಷಾಯವನ್ನು ಮಾಡೋದು. ಆ ಕಷಾಯವನ್ನು ಆರಿಸ್ಬಿಟ್ಟು ಶೋಧಿಸಿಕೊಂಡು ಸ್ವಲ್ಪ ಮಜ್ಜಿಗೆಗೆ ಮಿಶ್ರಣವನ್ನು ಮಾಡಿ ಅದನ್ನು ಸೇವನೆ ಮಾಡ್ತಾ ಬಂದಿದ್ದೆ ಆದರೆ ಈ ಆಮಶಂಕೆಯಂತಹ ಸಮಸ್ಯೆಗೆ ಕೂಡ ಒಳ್ಳೆಯ ಪರಿಹಾರ ಸಿಕ್ಕತ್ತೆ. ಇನ್ನು ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಂದರೆ ಸಾಧಾರಣ ಮಕ್ಕಳಲ್ಲಿ ಅಥವಾ ಮತ್ತು ಗರ್ಭಿಣಿ ಸ್ತ್ರೀಯರಲ್ಲಿ ಕ್ಯಾಲ್ಶಿಯಂ ಕೊರತೆ ಉಂಟಾಗೋದು ಸಹಜ. ಅವರಿಗೆ ಕ್ಯಾಲ್ಶಿಯಂನ ಪೂರೈಕೆ ಜಾಸ್ತಿ ಬೇಕಾಗತ್ತೆ, ಮಕ್ಕಳಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ. ಅಂಥವರಿಗೆ ಈ ಸೀಬೆಹಣ್ಣನ್ನು ಆಗಿಂದಾಗ್ಗೆ, ಅದನ್ನೇನು ಸದಾಗಲೂ ತಿನ್ನಬೇಕಂತೇನಿಲ್ಲ, ಆಗಿಂದಾಗ್ಗೆ ಅದನ್ನು ಮತ್ತು ಸ್ವಲ್ಪನೇ ಪ್ರಮಾಣದಲ್ಲಿ ಅದನ್ನು ತಿನ್ನೋದಕ್ಕೆ ಕೊಡ್ತಾ ಬನ್ನಿ. ಅದರಿಂದಾಗಿ ಅವರಿಗೆ ಕ್ಯಾಲ್ಶಿಯಂ ಕೊರತೆ ಉಂಟಾಗೋದಿಲ್ಲ. ಅಷ್ಟೇ ಅಲ್ಲ, ಕ್ಯಾಲ್ಶಿಯಂ ಕೊರತೆ ಯಾವಾಗ ಉಂಟಾಗೋದಿಲ್ಲ, ಮೂಳೆಯ ಬೆಳವಣಿಗೆ ಚೆನ್ನಾಗಿ ಆಗತ್ತೆ. ಮತ್ತು ಮಕ್ಕಳಲ್ಲಿ ಬರುವಂತಹ ಅನೇಕ ಈ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಇದು ಜೋಪಾನವನ್ನು ಮಾಡುತ್ತೆ. ಅಷ್ಟೇ ಅಲ್ಲ, ಇದೇ ಸೀಬೆಹಣ್ಣನ್ನು ನಾವು ಈ ಬೀಜವನ್ನು ಬೇರ್ಪಡಿಸಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿಬಿಟ್ಟು ಒಂದು ಬಟ್ಲಲ್ಲಿ ಸ್ವಲ್ಪ ಜೇನುತುಪ್ಪ ಇಟ್ಟು ಅದಕ್ಕೆ ಇದನ್ನೆಲ್ಲವನ್ನು ಹಾಕಿ ಸ್ವಲ್ಪ ಹೊತ್ತು ಅದರಲ್ಲೇ ಅದನ್ನು ಮುಚ್ಚಿಟ್ಬಿಟ್ಟಿದ್ದು, ಆಮೇಲೆ ಅದಕ್ಕೆ ಸ್ವಲ್ಪ ಬೇಕಾದರೆ ಹಾಲನ್ನು ಹಾಕಿ, ಹಾಲು ಮತ್ತು ಜೇನುತುಪ್ಪ, ಸೀಬೆಹಣ್ಣು 3 ಸೇರಿಸಿ ಮಕ್ಕಳಿಗೆ ತಿನ್ನೋಕ್ಕೆ ಕೊಡ್ತಾ ಬನ್ನಿ. ಇದು ಒಳ್ಳೆಯ ಉತ್ತಮವಾದಂತಹ ಟಾನಿಕ್ ರೀತಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಮಕ್ಕಳಿಗೆ ಸಂಪೂರ್ಣ ಪೌಷ್ಟಿಕಾಂಶಗಳು ಕೂಡ ಸಿಗತ್ತೆ, ತಿನ್ನೋಕ್ಕೂ ಕೂಡ ಭಾಳ ಖುಷಿಯಾಗಿರುತ್ತೆ, ಅವರು ಅದನ್ನು ಎಂಜಾಯ್ ಮಾಡಿಕೊಂಡು ತಿಂತಾರೆ. ಹಾಗಾಗಿ ಈ ಸೀಬೆಹಣ್ಣನ್ನು ನಾವು ಮಕ್ಕಳಲ್ಲಿ ಕೊಡ್ತಾ ಬಂದಿದ್ದೆ ಆದರೆ ಮುಂದೊಂದು ದಿನ ಅವರಿಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿಯಿಂದ ಬರುವಂತಹ ಅನೇಕ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಜೋಪಾನವನ್ನು ಮಾಡಬಹುದು. ನೋಡಿ, ಇದೇ ಬರೀ ಸೀಬೆ ಎಲೆಯ ಕಷಾಯವನ್ನು ಕುಡಿಯೋದ್ರಿಂದ ರಕ್ತದಲ್ಲಿರ್ತಕ್ಕಂತಹ ಕೊಬ್ಬಿನ ಅಂಶ ಕಡಿಮೆ ಆಗುತ್ತೆ. ಅಂದರೆ ಕೊಲೆಸ್ಟ್ರಾಲಿನ ಪ್ರಮಾಣ ಕಡಿಮೆ ಮಾಡಿಕೊಳ್ಳಿಕ್ಕೆ ಕೂಡ ಕೇವಲ ಸೀಬೆ ಗಿಡದ ಎಲೆಯ ಕಷಾಯವನ್ನು ಸೇವನೆ ಮಾಡಿದರೆ ಸಾಕು, ಅವರಿಗೆ ಕೊಲೆಸ್ಟ್ರಾಲಿನ ಅಂಶ ಕಡಿಮೆ ಆಗುತ್ತೆ. ಇನ್ನು ಕೆಮ್ಮು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಶ್ವಾಸದಲ್ಲಿ ಉಂಟಾಗುವಂತಹ ಏರಿಳಿತಗಳು, ಇದಕ್ಕೆ ಕೂಡ ಕೇವಲ ಸೀಬೆ ಎಲೆಯ ಕಷಾಯವನ್ನು ಕುಡಿತಾ ಬನ್ನಿ. ಅದಕ್ಕೂ ಕೂಡ ಕೆಮ್ಮು ಯಾವಾಗ ಬರುತ್ತೆ? ಕಫ ಅಧಿಕವಾದಾಗ ಬರುತ್ತೆ. ಕಫವನ್ನು ಕರಗಿಸುವಂತಹ ಕೆಲಸವನ್ನು ಇದು ಮಾಡುತ್ತೆ.
ಇದರಲ್ಲಿ ವಿಟಮಿನ್ ಸಿ ಅಂಶ ಸಮೃದ್ಧವಾಗಿರೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚು ಉಂಟಾಗುತ್ತೆ. ಹಾಗಾಗಿ ಈ ಅನೇಕ ಸಮಸ್ಯೆಗಳಿಂದ ಹೊರಕ್ಕೆ ಬಹಳ ಸುಲಭವಾಗಿ ಬರೋದಕ್ಕೆ ಸಾಧ್ಯತೆ ಇದೆ. ಇನ್ನು ಮಧುಮೇಹದಂತಹ ಸಮಸ್ಯೆ. ಸಾಮಾನ್ಯವಾಗಿ ಮಧುಮೇಹದ ಸಮಸ್ಯೆಯವರಿಗೆ ಯಾವಾಗಲೂ ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು ಇದೇ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ. ತಿನ್ನೋದಕ್ಕಿಂತ ತಿನ್ನದೇ ಇರೋ ಲಿಸ್ಟೇ ಅವ್ರಿಗೆ ಜಾಸ್ತಿ ಇರುತ್ತೆ. ಆದರೆ ಈ ಮಧುಮೇಹದ ಸಮಸ್ಯೆಯವರಿಗೆ ಈ ಸೀಬೆ ಎಲೆಯ ಕಷಾಯವನ್ನು ಅವರು ಕುಡಿತಾ ಬಂದಿದ್ದೇ ಆದರೆ ಅವರಿಗೆ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶ ಕಡಿಮೆ ಆಗುತ್ತೆ. ಹಾಗಾಗಿ ಅವರು ಇದನ್ನು ವಾರದಲ್ಲಿ ಕನಿಷ್ಠ ಪಕ್ಷ 2 ದಿವಸವಾದರೂ ಕೂಡ 2 ಬಾರಿ ಇದನ್ನು ಕುಡಿತಾ ಬಂದಿದ್ದೆ ಆದರೆ ಅದರಲ್ಲಿ ಏರಿಳಿತಗಳು ಉಂಟಾಗೋದಿಲ್ಲ ಮತ್ತು ಅವರ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನೋಡಿ, ಈ ದೊಡ್ಡ ದೊಡ್ಡ ಸಮಸ್ಯೆಗಳು ಇದ್ದಾಗ, ಅಂದರೆ ಯಾವುದಾದ್ರೂ ಕಾಯಿಲೆಗಳಿದ್ದಾಗ, ಅಂದರೆ ಯಾವುದೋ ಸಮಸ್ಯೆ ಇದ್ದಕ್ಕಿದ್ದಾಗೆ ಯಾರಿಗೋ ಟೈಫಾಯ್ಡ್ ಜ್ವರ ಬರುತ್ತೆ ಮನೆಯಲ್ಲಿ, ಅಥವಾ ಇನ್ಯಾವುದೋ ಒಂದು ಸಮಸ್ಯೆ ಇರುತ್ತೆ, ಅಥವಾ ಹಾಸ್ಪಿಟ್ಲಿಗೆ ಸೇರಿಸುವಂತಹ ಯಾವುದಾದ್ರೂ ಕೂಡ ಕಾಯಿಲೆಗಳಿರುತ್ತೆ. ಅಲ್ಲಿಂದ ಬಂದಾಗ ಏನಾಗುತ್ತೆ ಅಂದರೆ ಬಹಳ ನಿಶ್ಶಕ್ತಿ ಇರುತ್ತೆ, ಬಹಳ ಕುಗ್ಗಿರ್ತಾರೆ. ಅಂತಹ ಮತ್ತು ಕೆಲವು ಔಷಧಗಳನ್ನೆಲ್ಲ ತೆಗೆದುಕೊಂಡಿರೋದ್ರಿಂದ ಸಾಕಷ್ಟು ಅಡ್ಡ ಪರಿಣಾಮಗಳು ಕೂಡ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅಂಥವರಿಗೆ ನಾವು ಈ ಸೀಬೆ ಹಣ್ಣನ್ನು ಜೇನುತುಪ್ಪದಲ್ಲಿ ಬೆರೆಸಿ ಅವರಿಗೆ ಕೊಡ್ತಾ ಬಂದಿದ್ದೇ ಆದರೆ ಅವರಿಗೆ ಬಹಳ ಬೇಗ ಅವರಿಗೆ ಹೆಚ್ಚು ಹೆಚ್ಚು ಶಕ್ತಿ ಉಂಟಾಗೋದಕ್ಕೆ ಸಾಧ್ಯತೆ ಇದೆ. ಎಲ್ಲ ಅಂಗಾಂಗಗಳಲ್ಲಿ ಕೂಡ ಚೈತನ್ಯ ತುಂಬೋದಕ್ಕೆ ಸಾಧ್ಯತೆ ಇದೆ. ಮತ್ತು ಅವರು ಆ ಸಮಸ್ಯೆಯಿಂದ ಹೊರಕ್ಕೆ ಬರೋದಕ್ಕೆ ಬಹಳ ಬೇಗ ಅವರು ಚೇತರಿಸ್ಕೊಳ್ತಾರೆ. ಹಾಗಾದರೆ ಅದಕ್ಕೆ ಏನು ಮಾಡಬೇಕು? ಕೇವಲ ಸೀಬೆ ಗಿಡದ ಎಲೆಯನ್ನು ತಂದುಕೊಳ್ಳಿ. ಏನು ಕಾಸು ಕೊಡೋ ಗೊಜ್ಜಿಲ್ಲ. ಎಲ್ಲರೂ ಮರ ಇದ್ದರೆ ಒಂದು 5-6 ಎಲೆ ಕಿತ್ಕೊಂಡ್ಬಂದರೆ ಸಾಕು. ಆ ಎಲೆಯನ್ನು ಸಣ್ಣಗೆ ಕತ್ತರಿಸಿ ನೀರಿಗೆ ಹಾಕಿ ಕಷಾಯವನ್ನು ಮಾಡಿ ಆ ಕಷಾಯವನ್ನು ಕುಡಿತಾ ಬನ್ನಿ. ಅದೇನು ಮಾಡುತ್ತೆ, ನಮ್ಮ ಶರೀರದಲ್ಲಿ ಕಾರ್ಬೋಹೈಡ್ರೇಟ್ಸು ಸಕ್ಕರೆಯಾಗಿ ಪರಿವರ್ತನೆ ಆಗುತ್ತಲ್ವ, ಆ ಪರಿವರ್ತನೆ ಆಗುವುದನ್ನು ಇದು ತಡೆಗಟ್ಟುತ್ತೆ. ಹಾಗಾಗಿ ಶರೀರದಲ್ಲಿ ನಮಗೆ ಹೆಚ್ಚು ಹೆಚ್ಚು ಹಸಿವಾಗುವುದನ್ನು ಕಡಿಮೆ ಮಾಡುತ್ತೆ. ಅದರಿಂದಾಗಿ ಗಮನೀಯವಾಗಿ ತೂಕದಲ್ಲಿ ಕಡಿಮೆ ಆಗೋದು ಸಾಧ್ಯತೆ ಇದೆ. ಮಕ್ಕಳಿರೋ ಮನೆಯಲ್ಲಿ ಹೇನು ಅಂಥವೆಲ್ಲ ಬರೋದು ಸರ್ವೇ ಸಾಧಾರಣ. ಅಂಥದಕ್ಕೂ ಕೂಡ ಈ ಸೀಬೆ ಎಲೆಯಲ್ಲಿ ಉಪಚಾರವಿದೆ. ಒಂದು ಹಿಡಿ ಸೀಬೆ ಎಲೆ ತಗೊಳ್ಳಿ, ಒಂದು ಹಿಡಿ ಬೇವಿನ ಎಲೆ ತಗೊಳ್ಳಿ, ಎರಡನ್ನೂ ಕೂಡ ಚೆನ್ನಾಗಿ ನುಣ್ಣಗೆ ಅರೆದು ತಲೆಗೆಲ್ಲ ಚೆನ್ನಾಗಿ ಹಚ್ಚಿಬಿಟ್ಟು 1 ಗಂಟೆ ಬಿಟ್ಟುಬಿಟ್ಟು ನಂತರ ತಲೆಯನ್ನು ಶುದ್ಧಿ ಮಾಡಿಕೊಂಡ್ರೆ ಆಯಿತು. ತಲೆಯಲ್ಲಿರ್ತಕ್ಕಂತಹ ಹೇನುಗಳೆಲ್ಲವೂ ಕೂಡ ಹೋಗುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ಡೆಂಗ್ಯೂ ಜ್ವರ ಎಲ್ಲ ಕಡೆಯೂ ಕಾಣಿಸ್ತಾ ಇರುವಂಥದ್ದು. ಇದಕ್ಕೆ ಚಿಕಿತ್ಸೆ ಸಾಧಾರಣವಾಗಿ ಅಷ್ಟು ಫಲಕಾರಿಯಾಗಿ ಇಲ್ಲ. ಡೆಂಗ್ಯೂ ಬಂದವರು ಸಾಕಷ್ಟು ಒದ್ದಾಡ್ತಾರೆ, ತುಂಬ ದಿವಸಗಳ ಕಾಲ ಅದರಿಂದ ಬಳಲ್ತಾರೆ. ಅಂತಹ ಡೆಂಗ್ಯೂ ಜ್ವರದಿಂದ ಹೊರಕ್ಕೆ ಬರೋದಕ್ಕೆ ನಮ್ಮ ಈ ಸೀಬೆ ಗಿಡದ ಎಲೆಯಲ್ಲಿ ಉತ್ತಮವಾದಂಥ ಚಿಕಿತ್ಸೆ ಇದೆ. ಅದಕ್ಕೂ ಅಷ್ಟೇ, ಕೇವಲ ಒಂದು 7-8 ಎಲೆಗಳನ್ನು ತರೋದು, ಅದನ್ನು ನೀರಿಗೆ ಹಾಕಿ ಅದನ್ನು ಕುದಿಸಿ ಕಷಾಯವನ್ನು ಮಾಡೋದು, ಆ ಕಷಾಯವನ್ನು ಸೇವನೆ ಮಾಡ್ತಾ ಬರಬೇಕು. ಅಂದರೆ ಆ ರೀತಿ ಡೆಂಗ್ಯೂ ಜ್ವರ ಇರ್ತಕ್ಕಂಥವ್ರು ಒಂದು 7-8 ಎಲೆಗಳನ್ನು ತಂದು ನೀರಿನಲ್ಲಿ ಹಾಕಿ ಕುದಿಸಿ ಕಷಾಯವನ್ನು ಮಾಡುವಂಥದ್ದು. ಈ ಕಷಾಯವನ್ನು ಅವರು ಪ್ರತಿನಿತ್ಯ 3 ಬಾರಿ, ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಬಾರಿ 7 ದಿವಸಗಳ ಕಾಲ ಸತತವಾಗಿ ಸೇವನೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಡೆಂಗ್ಯೂ ಜ್ವರದಂತಹ ಜ್ವರದಿಂದ ಕೂಡ ಮುಕ್ತರಾಗೋದಕ್ಕೆ ಸಾಧ್ಯತೆ ಇದೆ. ಅಂದರೆ ನಮ್ಮ ಹಸಿರಿನಲ್ಲಿ ಎಷ್ಟೊಂದು ಶಕ್ತಿ ಇದೆ, ಎಂತೆಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸ್ಕೊಡತ್ತೆ. ಇದೆಲ್ಲವನ್ನು ಕೂಡ ನಾವು ಅನೇಕ ಸಂಶೋಧನೆಗಳನ್ನು ಮಾಡಿ ಮತ್ತು ಪೂರ್ವಿಕರು ನಮಗೆ ಎಷ್ಟೊಂದು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಸರಿಯಾಗಿ ನಾವು ಬಳಕೆಯನ್ನು ಮಾಡ್ಕೋಬೇಕು. ಈ ಹೊಸದಾಗಿ ಬರ್ತಕ್ಕಂತಹ ಅನೇಕ ಕಾಯಿಲೆಗಳಿಗೆ ಇನ್ನೂ ಚಿಕಿತ್ಸೆಗಳು ಕಂಡುಹಿಡಿಯೋದಕ್ಕೆ ಅವಕಾಶ ಆಗಿಲ್ಲ. ಆದರೆ ನಮ್ಮ ಹಸಿರಿನಲ್ಲಿ, ಅಂದರೆ ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇದೆ.
ಇದನ್ನೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಸುಲಭವಾಗಿ ಸಮಸ್ಯೆಯಿಂದ ಹೊರಕ್ಕೆ ಬರಬಹುದು. ತೀವ್ರವಾದಂತಹ ಸಮಸ್ಯೆಯಿಂದ ಕೂಡ ನಾವು ಹೊರಕ್ಕೆ ಬರೋದಕ್ಕೆ ಭಾಳ ಸುಲಭವಾಗಿ ಸಾಧ್ಯತೆ ಇದೆ ನೋಡಿ. ಹಾಗಾಗಿ ಹಣ್ಣುಗಳು, ತರಕಾರಿಗಳು, ಸೊಪ್ಪುಗಳು, ಪತ್ರೆಗಳು ಇದನ್ನೆಲ್ಲವನ್ನು ಕೂಡ ನಾವು ಯಥೇಚ್ಛವಾಗಿ ಬಳಸೋದನ್ನು ಮೊದಲು ಅಭ್ಯಾಸ ಮಾಡಬೇಕು. ಇದೆಲ್ಲದರಿಂದನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಶರೀರಕ್ಕೆ ಪೌಷ್ಟಿಕಾಂಶಗಳು ಸಿಗ್ತಾ ಬರುತ್ತೆ. ಅನೇಕ ಸಮಸ್ಯೆಗಳು ತನ್ನಷ್ಟಕ್ಕೆ ತಾನೇ ಅಲ್ಲಲ್ಲಿಯೇ ಕರಗಿ ಹೋಗ್ತಾ ಬರುತ್ತೆ. ಹಾಗಾಗಿ ಈ ಎಲ್ಲವನ್ನು ಕೂಡ ಯಥೇಚ್ಛವಾಗಿ ನಾವು ಬಳಕೆ ಮಾಡೋಣ, ಆರೋಗ್ಯವಾಗಿರೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.